ಇನ್ಮುಂದೆ ನಗರದಲ್ಲಿ ಬೇಕಾಬಿಟ್ಟಿಯಾಗಿ ಫ್ಲೆಕ್ಸ್ ಹಾಕುವಂತಿಲ್ಲ. ಲೈಸೆನ್ಸ್ ಇಲ್ಲದೆ ಫ್ಲೆಕ್ಸ್ ಬ್ಯಾನರ್ ಹಾಕಿದ್ರೆ ಕಠಿಣ ಕ್ರಮ. ಇಲ್ಲಿಗಲ್ ಫ್ಲೆಕ್ಸ್ ಹಾಕುವವರಿಗೆ ಇನ್ಮುಂದೆ ತಕ್ಕ ಪಾಠ. ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಹಾಕಿದ್ರೆ ತಕ್ಕ ಶಿಕ್ಷೆ. ಕೋರ್ಟ್ ಆದೇಶವಿದ್ರೂ ಕೂಡ ಬೇಕಾಬಿಟ್ಟಿ ಫ್ಲೆಕ್ಸ್ ಬ್ಯಾನರ್ ಹಾಕಲಾಗ್ತಾ ಇದೆ. ನಗರದ ಹಲವೆಡೆ ಅನುಮತಿ ಇಲ್ಲದೆ ಹಾಕ್ತಾ ಇರುವಂತಹ ಬ್ಯಾನರ್ ಕಂಡ ಸಚಿವ ನಿಯಮ ಮೀರಿದ್ರೂ ಕೂಡ ಸುಮ್ಮನಿರೋ ಅಧಿಕಾರಿಗಳ ತರಾಟೆ. ಜಿಬಿಎ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಸಚಿವ ಕೆಜಿಬಿ ಬೆಂಗಳೂರಿನಲ್ಲಿ ಲೈಸೆನ್ಸ್ ಪಡೆದೇ ಫ್ಲೆಕ್ಸ್ ಹಾಕಲು ಅನುಮತಿ ನೀಡಲಾಗಿದ್ದು, ಜಿಬಿಎ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟ ಸಚಿವ ಕೃಷ್ಣ ಬೈರೇಗೌಡ. ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದೀರಾ ಅಂತ ಆಮೇಲೆ 2 ವೀಕ್ಸ್ ಇಂದ ಗೊತ್ತಾಯ್ತು ನನಗೆ ಯಾರು ಲೈಸೆನ್ಸ್ ತಗೊಂಡಿಲ್ಲ ಅಂತ. ಮ್ಯಾಕ್ಸಿಮಮ್ ತಗೊಂಡಿಲ್ಲ ಸರ್, ಕೆಲವ್ರನ್ನ ಏನಾಗಿದೆ ಸರ್, ಇಲ್ಲ ನಿಮ್ ಪಾಲಿಸಿ ಪ್ರಕಾರ ಯಾರು ಮಾಡೇ ಇಲ್ಲ. ಈಗ ನಾನು ಅನ್ಕೊಂಡೆ ಕೇಸ್ ಬೈ ಕೇಸು ನೀವು ಲೈಸೆನ್ಸ್ ಕೊಡ್ತೀರಾ. ಹಳೆ ಮಾಡೆಲ್ ಹಂಗೆ ಇತ್ತು, ಒಂದೊಂದು ಹೋಲ್ಡಿಂಗ್ ಗೆ ಲೈಸೆನ್ಸ್ ಕೊಡೋದಿತ್ತು. ಆವಾಗ್ಲೂ ಒಬ್ರು ತಗೊಂಡಿರ್ಲಿಲ್ಲ, ಎಲ್ಲ ತಗ್ಲಾಕೋದು OS ಹಾಕೋದು ನಡೀತಾ ಇತ್ತು. ಇವಾಗ್ಲೂ ಕೂಡ ಅದೇ ಸಿಸ್ಟಮ್ ಮುಂದುವರಿಸಿದ್ದಾರೆ. So right now any of these LEDs, I'll say half of these LEDs are illegal, another half they have given self advertisement but they are openly doing commercial. ಅದು ಈಗ 2 ವರ್ಷದಿಂದ ಬಂದ್ಬಿಟ್ಟಿದಾವೆ ಅವು. ಅವರು ಸೆಲ್ಫಿಗೆ ಅಂತ ಹಾಕೊಂಡ್ಬಿಟ್ಟು ಮಾಡ್ತಾ ಇದ್ರು. ಅದು ಆಕ್ಚುಲಿ ಹಾಫ್ ಇಲ್ಲ, ಅದು ಇನ್ನೊಂದು ಸ್ವಲ್ಪ ಕಡಿಮೆ ಇದೆ. ಅಂಡ್ ಅವ್ರದೆಲ್ಲ ಚಿಕ್ಕ ಸೈಜ್ ಇತ್ತು. ಇವಾಗ ಈ ಪಾಲಿಸಿ ಬಂದ ತಕ್ಷಣ ಅವರೆಲ್ಲ ತೆಗೆದು ದೊಡ್ಡ ಸೈಜ್ ಹಾಕೊಂಡಿದ್ದಾರೆ. ಬಟ್ ಅದೆಲ್ಲ ಬಿಟ್ಟು ಹೊಸದಾಗಿನೇ ಇನ್ಸ್ಟಾಲ್ ಆಗಿರೋದು ಲಾರ್ಜ್ ನಂಬರ್ಸ್ ಇದೆ ಈಗ. You mean LEDs? ಹೌದು, ಅದನ್ನೇ ಹೇಳ್ತೀನಿ, ಹೊಸ LED ಈಗ ಲಾಸ್ಟ್ 3 months ಇಂದ ಬಂದಿರೋದು ಲಾರ್ಜ್ ನಂಬರ್ಸ್ ಇದೆ. ಆಲ್ಮೋಸ್ಟ್ 20. ಈಗ ನೀವು ಬಿಟ್ಟ ಮೇಲೆ ಈಗ ಯಾರು ಆಕ್ಷನ್ ಅಲ್ಲಿ ಬರ್ತಾರೆ? ಹೇಳಿ. ಈಗ ನೀವು ಕಮಿಷನರ್ಸ್ ಹೇಳಿ, ಅವರು ಯಾರು ಜಾಯಿಂಟ್ ಕಮಿಷನರ್ಸ್ ಬರುತ್ತಾ? ಹೀಗೆ ಕಮಿಷನರ್ಸ್ಗೆ JC ಇಬ್ಬರಿಗೆ ಬರುತ್ತೆ ಹೇಳಿ. ಈಗ